ಹಲೋ ಫ್ರೆಂಡ್ಸ್, ಎಲ್ಲರಿಗೆ ಕೂಡ ನಮಸ್ಕಾರ. ಇವತ್ತೊಂದು ಟ್ರೆಡಿಷನಲ್ ರೆಸಿಪಿ ಮಾಡ್ತಾ ಇದ್ದೇನೆ. ಬಟ್ ಇವತ್ತು ರೆಸಿಪಿ ಮಾಡೋದು ನಾನಲ್ಲ, ಸ್ಪೆಷಲ್ ಜನ ಇದ್ದಾರೆ ಇಲ್ಲಿ ಮಾಡಲಿಕ್ಕೆ. ಇವತ್ತು ಒಂದು ಚಟ್ಟಂಬಡೆ ಅಂತ ಹೇಳಿ ನಾವು ಮಾಡ್ತಾ ಇದ್ದೇವೆ. ಕಡಲೆಬೇಳೆಯಿಂದ ಮಾಡುವಂತಹ ರೆಸಿಪಿ ತುಂಬಾ ಈಸಿ, ಹಾಗೆ ಚಳಿಗಾಲದಲ್ಲಿ ಸ್ಪೈಸಿಯಾಗಿ ಕರುಕುರು ಅಂತ ಹೇಳಿ ತಿನ್ನಲಿಕ್ಕೆ ತುಂಬಾ ಟೇಸ್ಟಿಯಾಗಿರುತ್ತದೆ. ಇದನ್ನು ಹೇಗೆ ಮಾಡೋದು, ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು, ಹಾಗೆ ಹೇಗೆ ಮಾಡೋದು ಯಾರು ಅನ್ನೋದನ್ನು ನೋಡುವ ಬನ್ನಿ. ನೋಡಿ, ಇಲ್ಲಿ ಕಡಲೆಬೇಳೆಯನ್ನು ನೆನೆಸಿದ್ದೇನೆ ಆಲ್ರೆಡಿ. ಒಂದು ಮಧ್ಯಾಹ್ನ, ಸಾಯಂಕಾಲ ಮಾಡೋದಾದರೆ ಮಧ್ಯಾಹ್ನ ನೆನೆಸಿದ್ದೇನೆ. 2 ಕಪ್ಪಷ್ಟು ಕಡಲೆಬೇಳೆ ಇದೆ, ಹಾಗೆ ಅರ್ಧ ಕಪ್ಪಷ್ಟು ಉದ್ದಿನ ಬೇಳೆ ಇದೆ. ಇದೆರಡನ್ನು ಚೆನ್ನಾಗಿ ನೆನೆಸಿ 4 ಗಂಟೆಗಳಷ್ಟು ಹೊತ್ತು ನೆನೆಸಿದ್ದು. ಈಗ ನೀರೆಲ್ಲ ಡ್ರೈ ಆಗಬೇಕು. ಇದು ಗ್ರೈಂಡ್ ಮಾಡುವಾಗ ಕೂಡ ಸ್ವಲ್ಪ ತರಿಯಾಗಿ ಗ್ರೈಂಡ್ ಮಾಡಬೇಕು ಇದನ್ನು. ಹಾಗಾಗಿ ಇದನ್ನು ನೀರೆಲ್ಲ ಡ್ರೈ ಆಗಬೇಕು ಅಂತೇಳಿ ಈ ಥರ ಸ್ಟ್ರೈನ್ ಮಾಡ್ತಾ ಇದ್ದೇನೆ. ಇದಾದಮೇಲೆ ಇದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಬೇಕು ಅನ್ನೋದನ್ನು ನೋಡುವ ಬನ್ನಿ. ನೋಡಿ, ಇದಕ್ಕೆ ಕೊತ್ತಂಬರಿ ಸೊಪ್ಪು ಬೇಕು, ಹಾಗೆ ಬೆಳ್ಳುಳ್ಳಿ ಕೂಡ ಕೆಲವರು ಹಾಕ್ತಾರೆ. ಇದಕ್ಕೆ ಬೆಳ್ಳುಳ್ಳಿ ಕೂಡ ಹಾಕ್ತಾರೆ, ಆದರೆ ಇಲ್ಲಿ ನಾವು ಬೆಳ್ಳುಳ್ಳಿ ಪ್ರಿಯರಲ್ಲ, ಸೊ ನಾವು ಬೆಳ್ಳುಳ್ಳಿಯನ್ನು ಹಾಕ್ತಾ ಇಲ್ಲ. ನೋಡಿ, ಇದು ನನ್ನ ಅಮ್ಮ. ಹಾಯ್ ಮೇಡಮ್ಮ. ಹಾಯ್. ಇವರ ಕೈಯಾರೆ ಇವತ್ತು ಚಟ್ಟಂಬಡೆ ತಿನ್ನಬೇಕು ಅಂತೇಳಿ ಆಸೆ ಆಗಿದೆ. ಹಾಗಾಗಿ ಇವರು ಇರುವಾಗ ಇವರ ಕೈಯಿಂದ ಎಷ್ಟಾಗ್ತದೆ ಅಷ್ಟು ಮಾಡಿಸ್ಕೊಂಡು ತಿನ್ನುವ ಅಂತ ಹೇಳಿ. ಕೊತ್ತಂಬರಿ ಸೊಪ್ಪು, ಆಮೇಲೆ ಇಲ್ಲಿ ನೋಡಿ ಕರಿಬೇವಿನ ಸೊಪ್ಪು ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಜೊತೆಗೆ ಒಂದು ತುಂಡು ಶುಂಠಿ, ಕರಿಬೇವು ಇದೆ, ಶುಂಠಿ ಇದೆ, ಹಾಗೆ ಇನ್ನು ಇದಕ್ಕೆ ಹಸಿಮೆಣಸನ್ನು ಹಾಕಲಿಕ್ಕಿದೆ. ಹಸಿಮೆಣಸನ್ನು ರೆಡಿ ಮಾಡಿಕೊಳ್ಬೇಕು. ನೋಡಿ, ಇಲ್ಲಿ ಖಾರಕ್ಕೆ ನಿಮಗೆ ಸ್ಪೈಸಿಯಾಗಿ ಬೇಕು ಅಂತಿದ್ರೆ ಬೇಕಾದರೆ 1-2 ಜಾಸ್ತಿ ಹಾಕ್ಕೊಳ್ಳಿ. ನಮಗೆ ಖಾರ ತುಂಬ ಇಷ್ಟ ಇಲ್ಲ, ಹಾಗಾಗಿ 2 ಹಸಿಮೆಣಸನ್ನು ಹಾಕ್ಕೊಳ್ತಾ ಇದ್ದೇವೆ. ಈಗ ಇದನ್ನೆಲ್ಲ ಮಿಕ್ಸಿ ಜಾರಿಗೆ ಹಾಕಿ ಗ್ರೈಂಡ್ ಮಾಡ್ಕೊಳ್ಬೇಕು. ಕೊತ್ತಂಬರಿ ಸೊಪ್ಪು, ಹಾಗೆ ಕರಿಬೇವು, ಅದರ ಜೊತೆಗೆ ಹಸಿಮೆಣಸು, ಶುಂಠಿ, ಇಷ್ಟನ್ನು ಹಾಕಲಿಕ್ಕಿದೆ. ಜೊತೆ ಕಡಲೆಬೇಳೆ, ಉದ್ದಿನಬೇಳೆ, ಇದನ್ನು ಒಮ್ಮೆಲೆ ಗ್ರೈಂಡ್ ಮಾಡಲಿಕ್ಕೆ ಕಷ್ಟ ಆಗ್ಬೋದು. ಅದ ಕಾರಣ 2 ಸಲ ಗ್ರೈಂಡ್ ಮಾಡಿಕೊಳ್ಳುವ. ತರಿಯಾಗಿ ತುಂಬ ನುಣ್ಣಗೆ ಪೇಸ್ಟ್ ಮಾಡಲಿಕ್ಕಿಲ್ಲ. ಇದನ್ನು ಗರ್ರ 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 ಅಂತ ಮಿಕ್ಸಿ ಜಾರಲ್ಲಿ ಮಾಡಿದರೆ ಆಯಿತು. ಇದು ಹೆಚ್ಚು ನುಣ್ಣಗೆ ಆಗಬಾರ್ದು, ತರಿಯಾಗಿರಬೇಕು. ಮತ್ತು ಹೆಚ್ಚು ನೀರು ಹಾಕಬಾರ್ದು. ಉಪ್ಪು ಮತ್ತೆ ಹಾಕೋದಾ? ಈಗಲೂ ಹಾಕ್ಕೊಳ್ಬೋದು, ಆಮೇಲೂ ಹಾಕ್ಕೊಳ್ಬೋದು. ನೆಕ್ಸ್ಟ್ ಸತಿ ಹಾಕುವ. ನೋಡಿ, ಇದನ್ನು ಗರ್ರ ಗರ್ರ ಅಂತೇಳಿ ಬೀಸ್ಕೊಳ್ಬೇಕು. ಉಪ್ಪು ಈಗ ಸಹ ಹಾಕ್ಬೋದು, ಮತ್ತೆ ಬೇಕಾದ್ರೆ ಹಾಕ್ಕೊಳ್ಳುವ. ಇನ್ನೊಮ್ಮೆ ಬೀಸ್ಲಿಕ್ಕೆ ಉಂಟಲ್ಲ, ಆಗ ನಾವು ಉಪ್ಪನ್ನು ಸೇರಿಸ್ಕೊಳ್ಳುವ. 2ನೇ ಸಲ ಕೂಡ ಇದನ್ನು ರುಬ್ಬಿಕೊಂಡು ಇದಕ್ಕೆ ಹಾಕುವ. ನೋಡಿ, ಇಲ್ಲಿ ಸೊಪ್ಪು, ಕರಿಬೇವಿನ ಸೊಪ್ಪು ಎಲ್ಲ ಈ ಥರ ಇಷ್ಟು ಪೇಸ್ಟ್ ಆದರೆ ಸಾಕು. ಇಷ್ಟು ಕಲ್ಲುಪ್ಪನ್ನು ಹಾಕೊಳ್ತಾ ಇದ್ದಾರೆ. ಅವರಿಗೆ ಕಲ್ಲುಪ್ಪು ಅದರ ಅಳತೆಗೆ, ಅವರ ಅಂದಾಜಿಗೆ ಕಲ್ಲುಪ್ಪು ಅವರಿಗೆ ಸರಿ ಆಗ್ತದೆ ಅಂತ ಹೇಳಿದರು. ಹಾಗಾಗಿ ಕಲ್ಲುಪ್ಪನ್ನೇ ಬಳಸ್ತಾ ಇದ್ದೇವೆ. ಈಗ ಇದನ್ನು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ ಸ್ವಲ್ಪ ಇಂಗಿನ ಪುಡಿನೂ ಸೇರಿಸ್ಕೋಬೇಕು. ಇದಕ್ಕೆ ಇಂಗಿನ ಪುಡಿಯನ್ನು ಕೂಡ ಈಗ ಹಾಕ್ಕೊಳ್ಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಸೊಪ್ಪು, ಕೊತ್ತಂಬರಿ ಸೊಪ್ಪು ಹಾಕಿದ್ದಿರ್ಬೋದು, ಮೆಣಸಿರ್ಬೋದು, ಎಲ್ಲ ಖಾರ ಅದಕ್ಕೆ ಸೇರಿಕೊಳ್ಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಇದಕ್ಕೆ ಸ್ವಲ್ಪ ಇಂಗು ಹಾಕಿದರೆ ತುಂಬಾ ಫ್ಲೇವರ್ ಚೆನ್ನಾಗಿರ್ತದೆ. ಅದಕ್ಕೋಸ್ಕರ ಇಂಗು. ಕಡಲೆಬೇಳೆ ಗ್ಯಾಸ್ಟ್ರಿಕ್ ಆಗುತ್ತಲ್ಲ ನಮಗೆ, ಅದಕ್ಕೋಸ್ಕರ ಹಿಂಗೆಲ್ಲ ಹಾಕಿದರೆ ಗ್ಯಾಸ್ಟ್ರಿಕ್ ಆಗೋದು, ಹೊಟ್ಟೆ ಉಬ್ಬರ ಬರೋದು ಅಂಥದ್ದೆಲ್ಲ ಆಗೋದಿಲ್ಲ. ಅದಕ್ಕೋಸ್ಕರ ಇದಕ್ಕೆ ಕರಿಬೇವು ಮತ್ತು ಕೊತ್ತಂಬರಿ ಸೊಪ್ಪನ್ನು ಹೆಚ್ಚಿ ಕೂಡ ಸೇರಿಸ್ಕೊಳ್ಬೋದು. ರುಬ್ಬುವಾಗ ಹಾಕದೆ ಆಮೇಲೆ ಆದರೂ ಸೇರಿಸ್ಕೊಳ್ಬೋದಲ್ಲ, ಸಣ್ಣಕ್ಕೆ ಹೆಚ್ಚಿ ಸೇರಿಸ್ಕೊಳ್ಬೋದು. ಕೊಬ್ಬರಿ ಕಟ್ ಮಾಡಿ ಹಾಕ್ತಾರೆ ಕೆಲವರು. ಕೊಬ್ಬರಿ ಹಾಕಿದರೂ ಚೆನ್ನಾಗಿರ್ತದೆ.
ಅದನ್ನು ಹೀಗೆ ಉಂಡೆಗಳಾಗಿ ಮಾಡಿ ಹೀಗೆ ಮಾಡಿ ಎಣ್ಣೆಯಲ್ಲಿ ಕರಿಯೋದು. ಚಟ್ಟೆ ಅಂಬೋಡೆ ಅಂತ. ಟ್ರೆಡಿಷನಲ್ ರೆಸಿಪಿ ಇದು ಚಟ್ಟಂಬಡೆ ಅಂತ ಹೇಳಿದರೆ ತುಂಬಾ ಈಸಿ. ಯಾರಾದರೂ ನೆಂಟರು ಬಂದಾಗ ಎಲ್ಲ ನಾವು ಕ್ವಿಕ್ಕಾಗಿ ಮಾಡ್ಕೊಳ್ಬೋದಾದ ಒಂದು ಸ್ನ್ಯಾಕ್ಸ್ ಅಂತ ಹೇಳ್ಬೋದು. ಸಣ್ಣ ಮಕ್ಕಳಿಂದ ಹಿಡಿದು ಪ್ರಾಯದವರೆಗೆ ಕೂಡ ಇದೊಂದು ತುಂಬ ಎಲ್ಲರೂ ಇಷ್ಟಪಟ್ಟು ತಿನ್ನುವ ಒಂದು ತಿಂಡಿ ಅಂತ ಹೇಳ್ಬೋದು. ಫ್ರೆಂಡ್ಸ್, ನಿಮಗೆ ಕೂಡ ಈ ವಿಡಿಯೋ ಈ ರೆಸಿಪಿ ನಿಮಗೆ ಇಷ್ಟ ಆಗಿರ್ಬೋದು. ಇಷ್ಟ ಆದರೆ ಖಂಡಿತ ಈ ವಿಡಿಯೋನ ಕೂಡ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ ಜೊತೆ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೇನೆ. ನೋಡಿ, ಈಗ ಚಟ್ಟಂಬಡೆ ಹುರಿಲಿಕ್ಕೆ ಎಣ್ಣೆ ಇಟ್ಕೊಂಡಿದ್ದೇನೆ. ಎಣ್ಣೆ ಕಾಯಬೇಕಷ್ಟೇ. ಈಗ ಎಣ್ಣೆ ಕಾದ ಕೂಡಲೇ ಒಂದೊಂದೇ ಚಟ್ಟಂಬಡೆಗೆ ಮಾಡ್ತಾ ಎಣ್ಣೆಗೆ ಹಾಕೊಳ್ಳೋದು. ನೋಡಿ, ಈ ಥರ ಚಟ್ಟೆ ಅಂಬಡೆಗಳನ್ನು ಈ ಥರ ಕೈಯಲ್ಲಿ ರೆಡಿ ಮಾಡಿ ಇಟ್ಟರೆ ನಮಗೆ ಬೇಗ ಬೇಗ ಫ್ರೈ ಮಾಡಲಿಕ್ಕೆ ಈಸಿ ಆಗ್ತದೆ. ತುಂಬಾ ಈಸಿ. ಹಾಗೆ ಕೈಯನ್ನು ಸ್ವಲ್ಪ ಒದ್ದೆ ಮಾಡಿಕೊಂಡು ತಟ್ಟುಕೊಳ್ಬೇಕು, ಇಲ್ಲಾಂದರೆ ಹಿಟ್ಟು ಸ್ವಲ್ಪ ಅಂಟಿಕೊಳ್ತದೆ. ಅದಕ್ಕೆ ನೋಡಿ, ಇಲ್ಲಿ ಸ್ವಲ್ಪ ನೀರಿಟ್ಟಿದ್ದಾರೆ. ಈ ನೀರನ್ನು ಕೈಗೆಯಲ್ಲಿ ಸ್ವಲ್ಪ ಮುಟ್ಟಿಕೊಂಡು ಈ ಥರ ಮಾಡ್ಕೊಳ್ಳೋದು. ತುಂಬ ಒಂದು ರುಚಿಯಾದ ಸ್ನ್ಯಾಕ್, ಈವ್ನಿಂಗ್ ಸ್ನ್ಯಾಕ್ಸ್ ಅಂತ ಹೇಳ್ಬೋದು ಇದು. ಚಳಿಗಾಲದಲ್ಲಿ ಅಂತೂ ಒಂದು ಗ್ಲಾಸ್ ಕಾಫಿ ಇದ್ದರೆ ಈ ಥರ ಚಟ್ಟಂಬಡೆ ಕೂಡ ಒಂದು ಪ್ಲೇಟಲ್ಲಿದ್ದರೆ ಖಾಲಿಯಾದದ್ದು ಗೊತ್ತೇ ಆಗಲ್ಲ, ಅಷ್ಟು ಚೆನ್ನಾಗಿರ್ತದೆ. ಕಾಯ್ತಾ ಇದೆ, ಎಣ್ಣೆ ಕಾಯ್ತಾ ಅಂತೇಳಿ ಚೆಕ್ ಮಾಡಬೇಕಾದ್ರೆ ಒಂದು ಸ್ವಲ್ಪ ಒಂದು ಸಣ್ಣ ಪೀಸನ್ನು ಹಾಕ್ಕೊಳ್ಬೇಕು. ಅದಾಗಲಿಲ್ಲ ಅಂತಾದರೆ ಏನು ಸೌಂಡು ಮಾಡೋದಿಲ್ಲ, ಇಲ್ಲಾಂದರೆ ಕುದಿಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಇನ್ನೂ ಸ್ವಲ್ಪ ಕಾಯಬೇಕು. ಎಣ್ಣೆ ಕಾಯ್ತಾ ಉಂಟು. ಒಂದೊಂದೇ ಚಟ್ಟಂಬಡೆಯನ್ನು ಎಣ್ಣೆಯಲ್ಲಿ ಬಿಡುವ. ಈಗ ಹಾಕುವಾಗ ಬೇಕಾದರೆ ಹೈ ಫ್ಲೇಮ್ ಇರಲಿ, ಆಮೇಲೆ ಬೇಯುವಾಗ ನೀವು ಅದನ್ನು ಲೋ ಫ್ಲೇಮ್ ಮಾಡಿಕೊಂಡು ಸಣ್ಣ ಉರಿಯಲ್ಲೇ ಬೇಯಿಸ್ಕೊಳ್ಬೇಕು. ಹೈ ಫ್ಲೇಮೇ ಇತ್ತು ಅಂತ ಹೇಳಿದರೆ ನಿಮಗೆ ಒಳಗಡೆ ಬೇಯೋದಿಲ್ಲ. ಅದಕ್ಕೋಸ್ಕರ ವಡೆಗಳನ್ನು ಹಾಕಿ ಆದಮೇಲೆ ಅದನ್ನು ಲೋ ಫ್ಲೇಮ್ಗೆ ಮಾಡಿಕೊಳ್ಳಿ. ಸಣ್ಣ ಉರಿಯಲ್ಲಿ ಅದು ಕೆಂಪಗಾಗುವವರೆಗೆ ಫ್ರೈ ಮಾಡಿಕೊಳ್ಬೇಕು, ಆಮೇಲೆ ತೆಗಿಬೇಕು. ನೋಡಿ, ಸ್ವಲ್ಪ ಬೆಂತು ಅಂತ ಆದಮೇಲೆ ಸೌಟಾಗಿದ್ದರೆ ಹಾಕಿದರೆ ಸಾಕು. ಅದರ ಮೊದಲೇ ನೀವು ಸೌಟನ್ನು ಹಾಕ್ಕೊಳ್ಬೇಡಿ, ಯಾಕಂತ ಹೇಳಿದರೆ ಅದು ಅಂಟಿಕೊಳ್ತದೆ. ಅದಕ್ಕೋಸ್ಕರ ಬಾಣಲೆ ದಪ್ಪ ತಳದಿಟ್ಟರೆ ಒಳ್ಳೆಯದಾಗುತ್ತೆ. ತೆಳು ಬಾಣಲೆ ಸಹ ಬೇಡ ಅಂತ ಹೇಳ್ತಾ ಇದ್ದಾರೆ. ನೋಡಿ, ಸ್ವಲ್ಪ ದಪ್ಪ ತಳದ ಬಾಣಲೆ ಆದರೆ ಫ್ರೈ ಮಾಡಲಿಕ್ಕೆ ತುಂಬ ಚೆನ್ನಾಗಿರ್ತದೆ. ಇದು ಕೆಂಪಗೆ ಆಗಬೇಕು, ಅಲ್ಲಿವರೆಗೆ ಫ್ರೈ ಮಾಡ್ಕೊಳ್ಬೇಕು. ನೋಡಿ, ಈಗ ಆಗ್ತಾ ಬಂತು. ಇನ್ನೊಂದು 2 ನಿಮಿಷ ಬೇಕು. ಅದು ನೊರೆ ನೊರೆ ಬರ್ತಾ ಇರ್ತದಲ್ಲ, ಆ ನೊರೆ ನೊರೆ ಬರೋದೆಲ್ಲ ಕಡಿಮೆ ಆಗಿ ಎಣ್ಣೆ ಕ್ಲಿಯರ್ ಆಗ್ತದೆ. ಅಲ್ಲಿವರೆಗೂ ನಾವು ಫ್ರೈ ಮಾಡ್ಕೊಳ್ಬೇಕು. ಈಗ ಆಗ್ತಾ ಬಂತು. ಆಯ್ತು, ಈಗ ಇನ್ನು ತೆಗೆಯುವ. ನೋಡಿ, ಕೆಂಪಗೆ ಆಗಿದೆ ಚಟ್ಟಂಬಡೆ. ಬಿಸಿ ಬಿಸಿ ಚಟ್ಟಂಬಡೆ ರೆಡಿ ಆಯಿತು. ನೋಡಿ, ಎಲ್ಲವನ್ನ ಇದೇ ರೀತಿ ಮಾಡಿಕೊಳ್ಬೇಕು. ನೋಡಿ, ಈಗ ನಮ್ಮ ರುಚಿಯಾದ ಚಟ್ಟಂಬಡೆ ರೆಡಿ ಆಯಿತು. ಅಮ್ಮ ಸರ್ವ್ ಮಾಡಲಿಕ್ಕೆ ರೆಡಿಯಾಗಿದ್ದಾರೆ. ನೋಡಿ ಹೇಗಾಗಿದೆ. ಟೊಮೆಟೊ ಸಾಸ್ ಅಥವಾ ಚಟ್ನಿಯೊಂದಿಗೆ ಸವಿಯಲು ಸಿದ್ಧ. ಈಗ ಒಂದು ಟೇಸ್ಟ್ ಮಾಡುವ ಸಮಯ. ನೋಡಿ, ಉಪ್ಪು, ಖಾರ, ಸ್ಪೈಸಿ, ಕ್ರಂಚಿನೆಸ್ ಎಲ್ಲ ಕೂಡ ಸೂಪರ್ ಆಗಿದೆ. ಫ್ರೆಂಡ್ಸ್, ನಿಮಗೆ ಇವತ್ತಿನ ಈ ಒಂದು ಈವ್ನಿಂಗ್ ಸ್ನ್ಯಾಕ್ಸ್ ರೆಸಿಪಿ ಇಷ್ಟ ಆದರೆ ಖಂಡಿತ ವಿಡಿಯೋನ ಲೈಕ್ ಮಾಡಿ, ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಹೀಗೇ ಬೇರೆ ಬೇರೆ ರೆಸಿಪೀಸ್ ಜೊತೆ ಹಾಗೆ ವೆಯ್ಟ್ ಲಾಸ್ ರೆಸಿಪೀಸ್ ಜೊತೆ
ವೆಯ್ಟ್ ಲಾಸ್ ವರ್ಕೌಟ್ ಜೊತೆ ನಾನು ಮತ್ತೆ ಬರ್ತೇನೆ. ಅಲ್ಲಿವರೆಗೆ ನಮಸ್ಕಾರ, ಬಾಯ್ ಬಾಯ್, ಟೇಕ್ ಕೇರ್, ಥ್ಯಾಂಕ್ ಯು.